ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿ3 ನ್ಯೂಸ್. ನಾನು ವಿಶ್ವ ಗಾಯಕ್ವಾಡ್. RDPR ಕುಟುಂಬದ ವಿವಿಧ ಬೇಡಿಕೆಗಳಿಗೋಸ್ಕರ ಬೀದರ್ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸತತ 4 ದಿನಗಳಿಂದ ಅನಿರ್ದಿಷ್ಟ ಅವಧಿ ಧರಣಿ ನಡೀತಾ ಇದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಡಿಕೆ: ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹುದ್ದೆಯನ್ನು ಗೆಜೆಟೆಡ್ ಗ್ರೂಪ್ ಬೀದರ್ಗೆ ಉನ್ನತೀಕರಿಸುವುದು, 7 ವರ್ಷ ಪೂರೈಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುವ ನಿಯಮವನ್ನು ಕೈಗೊಳ್ಳುವುದು ಹಾಗೂ ಜಿಲ್ಲೆಯ ಸ್ವಇಚ್ಛತೆ ಇಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ಹಿತದೃಷ್ಟಿ ತರದೆ ವರ್ಗಾವಣೆ ಮಾಡಬಾರದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡಲೇ ಅಂತಿಮಗೊಳಿಸಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವುದು. ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆ ಮಾದರಿ ಸದೃಢಗೊಳಿಸುವುದು ಮತ್ತು ತಜ್ಞರ ಸಮಿತಿ ನೇಮಿಸುವುದು. ಗ್ರಾಮ ಪಂಚಾಯತ್ಗಳಲ್ಲಿ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನು ಸಾರ್ವತ್ರಿಕ ಹಿತದೃಷ್ಟಿಯಿಂದ ವಿಲೀನಗೊಳಿಸುವುದು. ಹಾಗೆ ವಿವಿಧ ಬೇಡಿಕೆಗಳಿಗೋಸ್ಕರ RDPR ವತಿಯಿಂದ ಸತತ 4 ದಿನದ ಧರಣಿ ನಡೀತಾ ಇದೆ. ನೋಡೋಣ ಬನ್ನಿ. RDPR ಸಂಘದ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಅಕ್ಟೋಬರ್ 4, ಅಕ್ಟೋಬರ್ 5 ಮತ್ತೆ ನಿನ್ನೆ ಇದರಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳು ಈಗಾಗಲೇ ಪಟ್ಟಿ ಕೊಟ್ಟಿದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ಇಡೀ ಕುಟುಂಬ ಇದೆ. ಇಲ್ಲಿ ಪ್ರತಿಯೊಬ್ರು ಇದ್ದಾರೆ. PDO ಇದ್ದಾರೆ, ಬಿಲ್ ಕಲೆಕ್ಟರ್ಸ್ ಇದ್ದಾರೆ, ವಾಟರ್ ಮ್ಯಾನ್ಸ್ ಇದ್ದಾರೆ, ಸ್ವೀಪರ್ಸ್ ಇದ್ದಾರೆ, ನಮ್ಮ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಎಲ್ಲರೂ ಸೇರಿ ಒಂದು ಒಗ್ಗೂಡಿ ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದು ಬೇಡಿಕೆ ಈಡೇರೋದು ಇದು ಹಾಗೆ ಮುಂದುವರಿಯುತ್ತದೆ. ಇದರಲ್ಲಿ ಇರುವುದು ಯಾವುದೋ ಸಮಂಜಸ ಬೇಡಿಕೆಗಳಲ್ಲ, ಎಲ್ಲರೂ ಸರ್ಕಾರ ಮಾಡುವಂತದ್ದೇ ಆಗಿದೆ. ಹಾಗಾಗಿ ಈ ಒಂದು ಬೇಡಿಕೆಗಳು ಈಡೇರೋ ತನಕ ಈ ಧರಣಿ ನಮ್ಮ ಇಡೀ ಗ್ರಾಮ ಪಂಚಾಯತ್ಗಳು ಪ್ರತಿಯೊಂದು ಗ್ರಾಮ ಪಂಚಾಯತ್ ಇವತ್ತಿನ ದಿನ ಮುಚ್ಚಲ್ಪಟ್ಟು ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಕೂತಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರೋ ತನಕ ಇದು ಹಾಗೆ ಮುಂದುವರಿದಿದೆ ಅಂತ ತಮ್ಮ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಭಾಗ್ಯಜ್ಯೋತಿ ಪಂಚಾಯತ್ ಚಾಂಬಳಿ ಅಂತೇಳಿ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಖಜಾಂಚಿ. ಸೊ ಈ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ರಾಜ್ಯದ ಎಲ್ಲ ವೃಂದ ಇಲಾಖೆ 11 ವೃಂದ ಇಲಾಖೆ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಈಗಾಗಲೇ 4-5ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಇಡೀ ನಮ್ಮ ಗ್ರಾಮ ಪಂಚಾಯತಿಯನ್ನ ಮುಚ್ಚಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲಾ ಸೇವೆಗಳನ್ನ ಸ್ತಬ್ಧಗೊಳಿಸಿ ನಾವು ಅಲ್ಲಿ 2 ದಿವಸ ಹೋರಾಟವನ್ನ ಮಾಡಿದೀವಿ. ಅದರ ನಂತರ ನಮ್ಮ ರಾಜ್ಯಾಧ್ಯಕ್ಷರ ಎಲ್ಲ ವೃಂದ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಈಗ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ನಿನ್ನೆ ಮತ್ತೆ ಇವತ್ತಿನಿಂದ ಅಂದ್ರೆ ನಮ್ದು 5ನೇ ದಿನ ಹೋರಾಟ ಮುಂದುವರಿತಾ ಇದೆ. 5 ದಿವಸ ಆಯ್ತು ಇಡೀ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳು, ಇಡೀ ಜಿಲ್ಲೆ ಎಲ್ಲಾ ಗ್ರಾಮ ಪಂಚಾಯತಿಗಳು ಬಂದ್ ಮಾಡಿ ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ. ದಯವಿಟ್ಟು ನಾವು ಇಲಾಖೆಯ ಮೇಲಧಿಕಾರಿಗಳಿಗೆ ಮತ್ತು ಇಲಾಖೆ ಸಚಿವರಲ್ಲಿ ಕಳಕಳಿ ವಿನಂತಿಯನ್ನ ಮಾಡ್ಕೋತೀವಿ. ಇವತ್ತು 5 ದಿವಸ ಆಯ್ತು ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಸಿಂಗಲ್ ಕೆಲಸಗಳು ನಡೀತಾ ಇಲ್ಲ. ಜನರಿಗೆ ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ಜನರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇವೆ.
ಸೊ ದಯವಿಟ್ಟು ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಈ ಮುಷ್ಕರಕ್ಕೆ ಇತಿಶ್ರೇ ಹಾಡಬೇಕು ಅಂತೇಳಿ ಈ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ನಾವು ಸರ್ಕಾರವನ್ನ ಆಗ್ರಹಿಸ್ತೇನೆ. ನಾವು ಕೇಳ್ತಿರುವಂತಹ ಬೇಡಿಕೆಗಳು ಯಾವ ಆರ್ಥಿಕ ಹೊರೆ ಆಗುವಂತಹ ಬೇಡಿಕೆಗಳಲ್ಲ ಮತ್ತು ಇವು ಯಾವ ಬೇಡಿಕೆಗಳು ಸರ್ಕಾರದ ವಿರುದ್ಧ ಇರುವಂತಹ ಬೇಡಿಕೆಗಳಲ್ಲ. ಇವೆಲ್ಲ ಬೇಡಿಕೆಗಳು ಸರ್ಕಾರ ಮನಸ್ಸು ಮಾಡಿದ್ರೆ 1-2 ತಾಸಿನಲ್ಲೇ ಸುಮಾರು 50% ಬೇಡಿಕೆಗಳನ್ನ ಈಡೇರಿಸಬಹುದು. ಆದೇಶದ ಮೂಲಕ ನಾವು ಕೇವಲ ಆಶ್ವಾಸನೆಯನ್ನ ಕೊಟ್ಟರೆ ಹೋರಾಟವನ್ನ ಹಿಂತೆಗೆದುಕೊಳ್ಳೋರು ಅಲ್ಲ. ನಮ್ಗೆ ಆದೇಶದ ರೂಪದಲ್ಲಿ ನಮ್ದು ಒಂದ್ ವೇಳೆ ಬೇಡಿಕೆಗಳನ್ನ ಕೇವಲ ನಮ್ದು ಆಡಿಪೇರ್ ಇಲಾಖೆ ಯಾವುದೇ ಒಂದು ಕುಟುಂಬದ ಬೇಡಿಕೆ ಈಡೇರಿಸಿದ್ರು ನಾವು ಈ ಹೋರಾಟವನ್ನ ವಾಪಸ್ ತಗೊಳ್ಳೋದಿಲ್ಲ. ಅಂದ್ರೇನು ನಮ್ಮ ಜನಪ್ರತಿನಿಧಿಗಳ ಬೇಡಿಕೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಡಿಕೆ, ಡಿಒ ಅವರ ಬೇಡಿಕೆ, ಬಿಲ್ ಕಲೆಕ್ಟರ್ ಅವರ ಬೇಡಿಕೆ, ಸೆಕ್ರೆಟರಿ ಅವರ ಬೇಡಿಕೆ, ನಮ್ಮ ವಾಟರ್ ಮ್ಯಾನ್ ಅವರ ಬೇಡಿಕೆ, ನಮ್ಮ ಸ್ವಚ್ಛತಾಗಾರರ ಬೇಡಿಕೆ, ಎಲ್ಲರ ಬೇಡಿಕೆಗಳು ಸರ್ಕಾರ ಈಡೇರಿಸಿದ ಮಾತ್ರ ಈ ಹೋರಾಟವನ್ನ ಹಿನ್ನಡೆಗೆ ಕಿತ್ಕೋತೀವಿ. ಇಲ್ಲ ಅಂದ್ರೆ ಈ ಹೋರಾಟ ಇನ್ನೂ ಉಗ್ರ ರೂಪಕ್ಕೆ ತಾಳ್ತದ ಅಂತ ಹೇಳಿ ನಾವು ಈ ಒಂದು ವಿನಂತಿಯನ್ನ ಮಾಡ್ಕೊತ ದಯವಿಟ್ಟು ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರದು. ಈಗಾಗಲೇ ನಾವು ರಾಜ್ಯ ಮಟ್ಟ ಜಿಲ್ಲಾ